ಟಿಪ್ಸ್ ಹೆಸರಲ್ಲಿ ವಂಚನೆಗಿಳಿದಿದೆ ಆನ್ಲೈನ್ ಸಂಸ್ಥೆಗಳು. ಓಲಾ, ಊಬರ್, ನಮ್ಮ ಯಾತ್ರೆಯಿಂದ ಗ್ರಾಹಕರಿಗೆ ಸುಲಿಗೆಯನ್ನ ಮಾಡಲಾಗ್ತಾ ಇದೆ. ಬುಕ್ಕಿಂಗ್ ಮಾಡುವಾಗ ಹೆಚ್ಚುವರಿಯಾಗಿ 10 ರೂಪಾಯಿಯಿಂದ 50 ರೂಪಾಯಿಗೆ ಬೇಡಿಕೆ ಈಗ ಕೇಳಿ ಬರ್ತಾ ಇದೆ. ಅರ್ಜೆಂಟಾಗಿ ಏನಾದರೂ ಬುಕ್ ಮಾಡಬೇಕು ಅಂತ ಹೇಳಿದ್ರೆ 10 ರೂಪಾಯಿಯಿಂದ 50 ರೂಪಾಯಿಗೆ ಈಗ ಬೇಡಿಕೆ ಕೇಳಿ ಬರ್ತಾ ಇದೆ. ಟಿಪ್ಸ್ ಆ್ಯಡ್ ಮಾಡಿದ್ರೆ ಮಾತ್ರನೇ ಬುಕ್ಕಿಂಗ್ ಅಕ್ಸೆಪ್ಟ್ ಆಗೋದು. ಅರ್ಜೆಂಟ್ ಟೈಮ್ನಲ್ಲಿ ಟಿಪ್ಸ್ ಮೂಲಕ ಗ್ರಾಹಕರ ಜೇಬಿಗೆ ಕತ್ತರಿಯನ್ನ ಹಾಕ್ತಾ ಇದೆ ಆನ್ಲೈನ್ ಆ್ಯಪ್ಗಳು. ಆನ್ಲೈನ್ ಆ್ಯಪ್ಗಳ ಸುಲಿಗೆ ಆಟಕ್ಕೆ ಗ್ರಾಹಕರಿಂದ ವ್ಯಂಗ್ಯ ವ್ಯಕ್ತವಾಗ್ತಾ ಇದೆ. ಖಾಸಗಿ ಸಾರಿಗೆ ಒಕ್ಕೂಟದಿಂದ ಈ ಬಗ್ಗೆ ಕ್ರಮಕ್ಕೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಇದು ಓಲಾ, ಊಬರ್, ನಮ್ಮ ಯಾತ್ರಿ ಆ್ಯಪ್ ಆನ್ಲೈನ್ ಸಂಸ್ಥೆಗಳು ಮಾಡ್ತಾ ಇರೋ ಅಂತ ಗಿಮಿಕ್ ಅನ್ಬಹುದು. ಬುಕ್ಕಿಂಗ್ ಮಾಡುವಾಗ ಹೆಚ್ಚುವರಿಯಾಗಿ 10 ರೂಪಾಯಿಯಿಂದ 50 ರೂಪಾಯಿ ಟಿಪ್ಸನ್ನ ಆ್ಯಡ್ ಮಾಡಲೇಬೇಕು. ಒಂದು ವೇಳೆ ಏನಾದರೂ ಮಾಡಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಟ್ರಿಪ್ ಅಕ್ಸೆಪ್ಟೇ ಆಗೋದಿಲ್ಲ. ಒಂದು ವೇಳೆ ಅರ್ಜೆಂಟ್ ಇದ್ದೀವಿ ಅಂದರೆ ಪಾಪ ಗ್ರಾಹಕರು ಕೂಡ ಅದನ್ನು ನೋಡ್ಲಿಕ್ಕೆ ಆಗಲ್ಲ. ನಮ್ಗೆ ಅರ್ಜೆಂಟ್ ಇದು ಬೇಕಾಗಿದೆ ಅಂತ ಹೇಳಿ ಬುಕ್ ಮಾಡಿಬಿಡ್ತಾರೆ. 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ ಟಿಪ್ಸ್ ಇದನ್ನು ಆನ್ಲೈನ್ನಲ್ಲೇ ಮಾಡ್ತಾ ಇದೆ ಓಲಾ, ಊಬರ್ ಮತ್ತು ನಮ್ಮ ಯಾತ್ರಿ ಆ್ಯಪ್ಗಳು. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಸತ್ತಾರ್ ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸತ್ತಾರ್, ಓಲಾ, ಊಬರ್, ನಮ್ಮ ಯಾತ್ರಿ ಆನ್ಲೈನ್ ಆ್ಯಪ್ಗಳು ಈಗ ಗ್ರಾಹಕರಿಗೆ ಪರೋಕ್ಷವಾಗಿ ಏನಾದರೂ ಧೋಖಾ ಮಾಡ್ತಾ ಇದೆಯಾ ಅಂತ? ಮಧುಸೂದನ್, ಪರೋಕ್ಷವಾಗಿ ಅಲ್ಲ, ಡೈರೆಕ್ಟ್ ಆಗಿ ಧೋಖಾ ಮಾಡ್ತಿದೆ. ಯಾಕಂದ್ರೆ ಈ ಹಿಂದೆ ಸರ್ಕಾರ ಒಂದು ನಿಯಮ ತರಲು ಮುಂದಾಗಿತ್ತು. ಅಂದ್ರೆ 100 ರೂಪಾಯಿ ಇದಾದಂತಹ ಸಂದರ್ಭದಲ್ಲಿ 1% 1 ರೂಪಾಯಿ ಅದಕ್ಕೆ ಸರ್ಕಾರಕ್ಕೆ ಸೆಸ್ ಕಟ್ಟಬೇಕು ಅಂತ ಒಂದು ನಿರ್ದೇಶನ ಜಾರಿ ಮಾಡಲು ಮುಂದಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಖುದ್ದು ಇದೇ ಆನ್ಲೈನ್ ಆಪ್ ಸಂಸ್ಥೆಗಳು ಓಲಾ, ಊಬರ್ ಆಗಿರ್ಬೋದು ಅಥವಾ ನಮ್ಮ ಯಾತ್ರೆ ಆಗಿರ್ಬೋದು ಸರ್ಕಾರಕ್ಕೆ ವಿರೋಧ ವ್ಯಕ್ತಪಡಿಸುತ್ತೆ. ಅಂದ್ರೆ ನಾವು ಸರ್ಕಾರಕ್ಕೆ 100 ರೂಪಾಯಿಲಿ 1 ರೂಪಾಯಿ ನಾವು ಕೊಡಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದು ತಕರಾರು ಎತ್ತಿತ್ತು. ಸರ್ಕಾರ ಅವತ್ತು ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದ್ರೆ ಈ ಆನ್ಲೈನ್ ಸಂಸ್ಥೆಗಳ ಅಡಿಯಲ್ಲಿ ಅಂತ ಕೆಲಸ ಮಾಡುವಂತಹ ಪ್ರತಿಯೊಬ್ಬ ಚಾಲಕರಿಗೆ ಯಾವುದೇ ರೀತಿಯ ಭದ್ರತೆ ಇಲ್ಲ. ಅವರಿಗೆ ಭದ್ರತೆ ಕೊಡುವ ನಿಟ್ಟಿನಲ್ಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅನ್ನು ಒಂದು ಸ್ಥಾಪನೆ ಮಾಡ್ತಾರೆ. ಈ ಮೂಲಕ ಅವರಿಗೆ ಭದ್ರತೆ, ಅವರಿಗೆ ಏನಾದರೂ ತೊಂದರೆ ಆದಂತಹ ಸಂದರ್ಭದಲ್ಲಿ ಅವರಿಗೆ ಸೆಕ್ಯೂರಿಟಿ ಕೊಡುವಂತಹ ಪರ್ಪಸ್ಗೆ 1 ರೂಪಾಯಿ ಸೆಸ್ ಅನ್ನು ಜಾರಿಗೆ ತರಲು ಮುಂದಾದಂತಹ ಸಂದರ್ಭದಲ್ಲಿ ವಿರೋಧ ಮಾಡಿದಂತಹ ಇದೇ ಆನ್ಲೈನ್ ಸಂಸ್ಥೆಗಳು ಇದೀಗ ನೇರವಾಗಿ ಜನರನ್ನು ದೋಚಲು ಮುಂದಾಗಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಪೀಕ್ ಅವರ್ ನಲ್ಲಿ, ಅದರಲ್ಲೂ ಈ ಜನರಿಗೆ ಯಾವಾಗ ಅನಿವಾರ್ಯವಾಗಿರುತ್ತೆ ಅಂತ ಒಂದು ವಾತಾವರಣ ಸೃಷ್ಟಿ ಮಾಡುತ್ತೆ. ಮೊದಲಿಗೆ ಅನಿವಾರ್ಯದಂತಹ ಸಂದರ್ಭದಲ್ಲಿ ಯಾವುದೇ ಒಂದು ನೀವು ಬುಕ್ಕಿಂಗ್ ಮಾಡಿದಂತಹ ಸಂದರ್ಭದಲ್ಲಿ ಯಾವುದು ಕೂಡ ಅಕ್ಸೆಪ್ಟ್ ಆಗಲ್ಲ. ಜನರ ಅನಿವಾರ್ಯವಾಗಿ ಇದೀಗ ಮತ್ತೆ ಹೆಚ್ಚುವರಿಯಾಗಿ 30 ರೂಪಾಯಿ ಟಿಪ್ಸ್ ಅಥವಾ 50 ರೂಪಾಯಿ ಟಿಪ್ಸ್ ಕೊಟ್ಟಂತಹ ಸಂದರ್ಭದಲ್ಲಿ ಮಾತ್ರ ಅಕ್ಸೆಪ್ಟ್ ಆಗುತ್ತೆ. ಈ ಮೂಲಕ ಜನರನ್ನು ನೇರವಾಗಿ ಇದೀಗ ವಸೂಲಿ ಮಾಡ್ತಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಹಾಗಾದ್ರೆ ಮೋಟಾರ್ ಕಾಯ್ದೆ ಅಡಿ ಇದಕ್ಕೆ ಅವಕಾಶ ಇದೆಯಾ ಅನ್ನೋದನ್ನ ನೋಡಿದ್ರೆ ಖಂಡಿತ ಇಲ್ಲ. ಯಾಕಂದ್ರೆ ಈ ರೂಲ್ಸ್ ಏನಿದೆ 2 ಕಿಲೋಮೀಟರ್ಗೆ 30 ರೂಪಾಯಿ ತಗೋಬೇಕನ್ನೋ ನಿಯಮವನ್ನೇ ಇದೀಗ ಬಹುತೇಕ ಆನ್ಲೈನ್ ಸಂಸ್ಥೆಗಳು ಮೀರಿರುವಂತದ್ದು. 2 ಕಿಲೋಮೀಟರ್ಗೆ 30 ರೂಪಾಯಿಗಿಂತ ಹೆಚ್ಚುವರಿಯಾಗಿ ಹಣ ವಸೂಲಿ ಮಾಡ್ತಾ ಇದೆ. ಅದರ ಜೊತೆ ಈ ರೀತಿಯ ಟಿಪ್ಸ್ ಮೂಲಕ ಇದೀಗ ಜನರನ್ನು ಮತ್ತೆ ಸುಲಿಗೆ ಮಾಡ್ತಾ ಇದೆ. ಇದಕ್ಕೆ ಬ್ರೇಕ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಖಾಸಗಿ ಸಾರಿಗೆ ಒಕ್ಕೂಟ ಈಗಾಗಲೇ ಸಾರಿಗೆ ಇಲಾಖೆ ಕೂಡ ಮನವಿ ಮಾಡಿರುವಂತದ್ದು. ಈ ರೀತಿಯಲ್ಲಿ ಅವರಿಗೆ ಅವಕಾಶ ಕೊಟ್ಟಿದ್ಯಾರು, ಟಿಪ್ಸ್ ಮೂಲಕ ಜನರನ್ನು ವಸೂಲಿ ಮಾಡಲು ಅವಕಾಶ ಕೊಟ್ಟಿದ್ಯಾರು ಅನ್ನೋ ಪ್ರಶ್ನೆಯನ್ನು ಕೂಡ ಇದೀಗ ಗ್ರಾಹಕರು ಮತ್ತು ಸಾಮಾನ್ಯರು ಮಾಡ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ಸತ್ತಾರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.